ನಮಸ್ಕಾರ ನನ್ನೆಲ್ಲ ಆತ್ಮೀಯರಿಗೆ ಈ ನಿಮ್ಮ K16 ಚಿತ್ರದುರ್ಗದ ಹುಡುಗ ಸುದೀಪ್ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಇದು ಈ ಗಾಡಿ ಬಂದ್ಬಿಟ್ಟು ನಾವು ಫಸ್ಟ್ಗೆನೆ ಅಂದರೆ ಮೊದಲು ಕಂಪ್ನಿಗೆ ಜಾಯಿನ್ ಆದಾಗಿಂದ ಹೊಡೆದಿರೋವಂಥ ಗಾಡಿ ಇದು. ಇವಾಗ ಬಂದ್ಬಿಟ್ಟು ಅಂದರೆ ಈ ಗಾಡಿ ಬಂದ್ಬಿಟ್ಟು ನಾವು ಬರೀ ಕರ್ನಾಟಕ ಅಷ್ಟೇ ಹೊಡ್ತಿದ್ದು, ಅಂದರೆ ಆಲ್ರೌಂಡ್ ಅಷ್ಟು ಕರ್ನಾಟಕ ಅಷ್ಟು ಡಿಸ್ಟಿಕ್ಕನ್ನು ಕವರ್ ಮಾಡಿದ್ದೀನಿ ಈ ಗಾಡೀಲಿ. ಇವಾಗ ಬಂದ್ಬಿಟ್ಟು ನಾವು ನ್ಯಾಷನಲ್ ಪರ್ಮಿಟ್ ಅಂದರೆ ಔಟ್ ಆಫ್ ಸ್ಟೇಟ್ ಹೋಗ್ತಿರೋದ್ರಿಂದ ಇನ್ಮೇಲಿಂದ ಈ ಗಾಡಿ ಹೊಡಿತಿದ್ದೀವಿ. ನಾಳೆಯಿಂದ ನಮ್ದು ಏನೇ ವಿಡಿಯೋ ಬರುತ್ತೆ ಅಂದ್ರೂ ನಾವು ಈ ಗಾಡಿಯಿಂದನೇ ವಿಡಿಯೋ ಮಾಡೋದು, ಅಂದರೆ ಔಟ್ ಆಫ್ ಸ್ಟೇಟ್ ಹೋಗ್ತೀವಲ್ಲ ಈತೆ ಗಾಡಿಯಿಂದನೇ ನಾವೆಲ್ಲ ನಾಳೆಯಿಂದ ವಿಡಿಯೋ ಮಾಡೋದು. ಬನ್ನಿ ನೆಕ್ಸ್ಟ್ ಜರ್ನಿ ಶುರು ಮಾಡೋಣ. ಗಾಡಿ ಗಿಡಿಯೆಲ್ಲ ಇಸ್ಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡು ಎಲ್ಲ ರೆಡಿ ಇಟ್ಕೊಂಡಿದ್ವಿ ಗಾಡಿ ಹತ್ರ. ಮತ್ತು ನಿಮಗೆ VTS ಅಂದರೆ ನಮಗೆ ಆಫೀಸಿಂದ ಫೋನ್ ಮಾಡಿದ್ದಾರೆ, ನಿಮಗೆ ನೆಕ್ಸ್ಟು ಗೋವಾ ಹೋಗಬೇಕು, ಗೋವಾಯಿಂದ ಅಹಮದಾಬಾದಿಗೆ ಟ್ರಿಪ್ ಇದೆ ಅಂತೇಳಿ. ಹಾಗಾಗಿ ನಾನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಮ್ಮ ಗಾಡಿ ಈಗ ಇಲ್ಲಿಂದ ನಾವು ಗೋವಾಗೆ MT ಹೋಗಬೇಕು. ಫಸ್ಟು ಗೇಟ್ ಹತ್ರ ನಮ್ಮ ಗಾಡಿ ತೊಗೊಂಬಂದು ಅಷ್ಟು ಚೆಕ್ ಮಾಡಿಸ್ಬೇಕು. ಅಂದರೆ ಈಗ ಚೆಕ್ ಮಾಡಿಸೋದನ್ನೆಲ್ಲ ವೀಡಿಯೋ ಮಾಡೋಂಗಿಲ್ಲ, ಅದೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆ ಇಲ್ಲಿ ಕಂಪ್ನಿ ಒಳಗಡೆ. ಹಾಗಾಗಿ ಚೆಕ್ಕಿಗೆಲ್ಲ ಮಾಡಿಸ್ಕೊಂಡು ಇಲ್ಲಿಂದ ಗಾಡಿ ಎತ್ಕೊಂಡು ಹೊರಟಿವಿ ನಾವು. ನೋಡಿ ಇದೇ ನಮ್ಮ ಡೀಸೆಲ್ ಬಂಕು, ಅಲ್ಲೆಲ್ಲ ಫೋನ್ ಯೂಸ್ ಮಾಡೋಂಗಿಲ್ಲ, ಹಾಗಾಗಿ ದೂರದಿಂದನೇ ವೀಡಿಯೋ ಮಾಡ್ತಿದ್ದೀನಿ. ಇಲ್ಲಿಂದನೇ ಎಲ್ಲ ಡೀಸೆಲೆಲ್ಲ ಹಾಕ್ಸ್ಕೊಂಡು ನಮ್ಮ ಗಾಡಿಗೆಲ್ಲ ಡಿಪಾರ್ಚರ್ ಆಗೋದು. ಡಿಪಾರ್ಚರ್ ಎಲ್ಲ ಮಾಡ್ಕೊಂಡು ನಾವು ಹೊರಟಿದ್ದೇನೆ. ಈಗ ವಯಾ ನಮ್ಮ ರೋಡ್ ಬಂದುಬಿಟ್ಟು ಹುಬ್ಳಿ ಧಾರವಾಡದಿಂದ ಆ ರೋಡಲ್ಲಿ ಹೋಗ್ಬೇಕಾಗುತ್ತೆ. ಹುಬ್ಳಿಯಿಂದ ಡೈರೆಕ್ಟ್ ಗಾಡಿ ಎತ್ಕೊಂಡು ಹೊರಟಿದ್ದೆ ನಾವು ಧಾರವಾಡ ಹೈವೇಲಿ. ಬರ್ತಾ ಸ್ವಲ್ಪ ಧಾರವಾಡ ಹೈವೇ ಸ್ವಲ್ಪ ಸಂಜೆ ಆಗಿದ್ದರಿಂದ ಸ್ವಲ್ಪ ಫುಲ್ ಜಾಮ್ ಇತ್ತು. ಅದನ್ನು ನೋಡ್ಕೊಂಡು ಮುಂದೆ ಬಂದಂಗೆ ನಮಗೆ ಆಲ್ರೆಡಿ ಧಾರವಾಡ ಎಂಟ್ರಿ ಆದ್ವಿ. ಧಾರವಾಡ ಎಂಟ್ರಿ ಆಗಿ ಈಗ ಇಲ್ಲಿಂದ ಈ ರೋಡ್ ಇದೆಯಲ್ಲ ಲೆಫ್ಟ್ ಸೈಡಲ್ಲಿ ಹೋದ್ರೇ ನಮಗೆ ಗೋವಾ ರೋಡ್ ಸಿಗೋದು. ಇಲ್ಲಿಂದ ಗೋವಾ ರೋಡ್ ಎತ್ಕೊಂಡು ಹೊರಟಿದ್ದು ನಮಗೆ ಕರ್ನಾಟಕ ಬಾರ್ಡ್ರೆಲ್ಲ ಕ್ರಾಸ್ ಮಾಡ್ಕೊಂಡು ಗೋವಾ ಬಾರ್ಡರ್ ಬಂದ್ವಿ. ಇನ್ನೇನು ಗೋವಾ ಬಾರ್ಡರ್ ಕ್ರಾಸಿಂಗ್ಗೆ ಇನ್ನೊಂದು 20-30 ಕಿಲೋಮೀಟರ್ ಏನಾಯಿತು, ಅಲ್ಲಿಗೆ ಈ ರೋಡ್ ಫುಲ್ ಜಾಮ್ ಆಯಿತು. ಯಾಕಂದರೆ ಅಲ್ಲಿ ನಿಂತಿದೆಯಲ್ಲ ಆ ಲಾರಿನೂ ಕೆಟ್ಟು ನಿಂತಿದೆ ಈ ರೋಡಲ್ಲಿ. ಮೊದಲೇ ಈ ಸೈಡಲ್ಲಿ ಇದೆಯಲ್ಲ ಈ ಲಾರಿನೂ ಕೆಟ್ಟು ನಿಂತಿದೆ. ಎರಡು ಸೆಂಟ್ರಲ್ಲಿ ತುಂಬಾ ವೆಹಿಕಲ್ಸ್ ಇದ್ವು, ರೈಲ್ ಬರ್ತಿದೆ ಅಂತೇಳಿ ಎಲ್ಲ ವೆಹಿಕಲ್ಸ್ನೂ ಸೈಡಿಗೆ ತೆಗ್ಸಿದ್ರು. ಇಲ್ಲಿ ಈ ರೋಡಲ್ಲಿ ರೈಲ್ ಬರ್ತಿದೆ ಅಂತ ಹೇಳಿದ್ನಲ್ಲ, ಮುಂಚೆನೇ ಬಂದು ಆ ರೈಲಲ್ಲಿ ನಿಂತಿದೆ. ಆ ಲೈಟ್ ಅಷ್ಟೇ ಕಾಣ್ತಿದೆ, ಕಾಣಂಗಿಲ್ಲ. ಅದು ಬಂದು ಅದು ಅರ್ಧ ಗಂಟೆ ಆಗಿದೆ, ಅಷ್ಟು ಜಾಮ್ ಆಗಿತ್ತು ಈ ರೋಡ್ ಅಷ್ಟೂ. ಹಂಗೆ ಜಾಮ್ಗಿ ಮೇಲೆ ಕ್ಲಿಯರ್ ಮಾಡ್ಕೊಂಡು ಮುಂದೆ ಬಂದರೆ ನಮಗೆ ಸಿಕ್ಕಿದ್ದೇನೆ ಘಾಟ್ ಸೆಕ್ಷನು. ಈ ಘಾಟ್ ಹೆಸರು ಬಂದುಬಿಟ್ಟು ತೀನೈ ಘಾಟ್ ಅಂತ ಹೇಳ್ಬಿಟ್ಟು ಘಾಟ್ ಸೆಕ್ಷನಲ್ಲಿ ಗಾಡಿ ಎಲ್ಲ ತೊಗೊಂಡು ಘಾಟ್ ಸೆಕ್ಷನಿಂದ ಎಲ್ಲ ಮುಂದೆ ಬಂದು ಎಲ್ಲ ಇನ್ನೇ ಇದೆ ನೋಡಿ ಗೋವಾ ಎಂಟ್ರಿ ಗಿಂಟ್ರಿ ಎಲ್ಲ ಮಾಡ್ಕೊಂಡು ಮೊದಲು ನಾವು ವೆರ್ನಾ ಅಂತ ಇತ್ತು ಆಫೀಸು. ನಮ್ಮ ಗಾಡಿನ ಅಲ್ಲೋಗಿ ಆಲ್ಟ್ ಆಗುತ್ತೆ ವಿಡಿಯೋ ಮಾಡೋದು ಅಂದ್ಕೊಂಡೆ. ಅಲ್ಲಿಂದ ಹೋಗಿ ಜಸ್ಟ್ 10 ನಿಮಿಷಕ್ಕೇನೆ ಇಲ್ಲ, ನೀವು ಹೊರಗಡೆ ಹೋಗ್ಬೇಕು ಅಂತ ಹೇಳಿ ಹೊರಗಡೆ ಕಳಿಸಿದ್ರು ನಮ್ಮನ್ನ. ಯಾವುದೋ ತುಂಬ್ಸ್ ಅಂತ ಹೇಳ್ಬಿಟ್ಟು ಹೊರಗಡೆ ಕಳಿಸಿದ್ರು. ಹಂಗಾಗಿ ನಮ್ಮದು ಆಫೀಸ್ದೇನು ವೀಡಿಯೋ ಮಾಡೋಕ್ಕಾಗಿಲ್ಲ. ಇದು ನೋಡಿ ನೈಟ್ ವ್ಯೂ ಯಾವ ಥರ ಇದೆ ಗೋವಾದಲ್ಲಿ. ಪಕ್ಕದಲ್ಲೇ ಬೀಚ್ ಇದೆ, ಬೀಚಿನ ಇಷ್ಟೊತ್ತಲ್ಲಿ ಕಾಣೋದಲ್ಲ. ಹಂಗಾಗಿ ನೋಡಿ ಅಲ್ಲೆಲ್ಲ ಬೋಟಿಂಗ್ ಎಲ್ಲ ಯಾವ ಥರ ಇದೆ, ಲೈಟಿಂಗ್ಸ್ ಎಲ್ಲ. ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವೀಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳಿ. ಅದೇ ಬೇರೆಯವ್ರಿಗೆ ಏನಾದರೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೆಲ್ಪ್ ಆಗುತ್ತಂದರೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.